ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್. ನೋಡಿ, ಲೈನಿಂಗ್ ಎಲ್ಲ ತಗೊಬಂದು ಇಟ್ಕೊಂಡಿದ್ದೀನಿ ಬ್ಲೌಸ್ ಕಟ್ ಮಾಡೋದಕ್ಕೆ. ಬ್ಲೌಸ್ ಕಟ್ ಮಾಡೋದಕ್ಕೂ ಸಹಿತ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸಹಿತ ತೋರಿಸ್ತೀನಿ. ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ, ಯಾವೆಲ್ಲ ತೊಂದರೆಗಳು ಬಂತು ಅಂತ ಹೇಳ್ತೀನಿ. ಮನೇಲಿ ಟೈಲರಿಂಗ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಎಷ್ಟೊಂದು ನಾವು ಸಮಸ್ಯೆಗಳನ್ನು ಎದುರಿಸ್ಬಿಟ್ಟು ಟೈಲರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಅಂದ್ಕೊಂಡಿರೋದೇ ಒಂದು, ಆಗಿರೋದೇ ಒಂದು. ಎಲ್ಲರಿಗೂ ಹಾಗೆ ಆಗುತ್ತೆ. ಅವ್ರು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನಾನು ಎಷ್ಟು ಗಂಟೆ ಕೂತೆ ನಾನು ಅಂತ ಹೇಳ್ತೀನಿ. ನೋಡಿ, 8:15 ಆಗಿತ್ತು. 8:15ಗೆ ನಾನು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಬ್ಲೌಸನ್ನು ಕಟ್ ಮಾಡಿರ್ಬೋದು ನಾನು. ನೀವೆಲ್ಲ ಅಂದ್ಕೊಂಡಿರ್ತೀರಾ, ಅಯ್ಯೋ ರೇವತಿ ಅಕ್ಕನ ಒಂದು 10-15ರಿಂದ ಬ್ಲೌಸ್ ಕಟ್ ಮಾಡಿರ್ತಾರೆ ಅಂತೇಳಿ. ನನ್ನ ಪ್ಲಾನು ಸಹ ಅಷ್ಟೇ ಇತ್ತು, ಒಂದು 15 ಬ್ಲೌಸ್ ಕಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆದರೆ ಸ್ಟಾರ್ಟ್ ಮಾಡ್ದಂಗೆ ಅಂದ್ಕೊಳ್ತೀವಿ, ಆದರೆ ಆ ಥರ ಆಗಬೇಕಲ್ಲ. ನೋಡೋಣ ಯಾವುದೆಲ್ಲ ವಿಘ್ನಗಳು ಬಂತು, ನಾನು ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂಥೇಳಿ. ಈಗ ಮನೇಲಿ ಯಾರೂ ಇಲ್ಲ ಫ್ರೆಂಡ್ಸ್, ನಾನು ಒಬ್ಬಳೇ. ನನಗೆ ಈ ಥರ ಒಬ್ಬಳೇ ಇದ್ದಾಗ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಮತ್ತು ಐಡಿಯಾಗಳು ತುಂಬ ಹೊಸದಾಗಿ ನನಗೆ ಬರುತ್ತೆ. ಹಾಗಾಗಿ ಎಲ್ಲ ಬ್ಲೌಸ್ಗಳು ಒಂದು 10 ಲೈನಿಂಗೇ ತರಿಸಿಟ್ಕೊಂಡಿದ್ದೆ ಅನ್ಬೋದು. ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಮೈನಾಗಿ ಏನು ಮಾಡ್ತೀನಿ ಅಂದರೆ, ಮೊಬೈಲ್ ಫಸ್ಟ್ ದೂರ ಇಡ್ತೀನಿ. ನಾನು ಏನೋ ಒಂದು ಇಂಟ್ರೆಸ್ಟಾಗಿ ಸ್ಟಿಚ್ ಮಾಡ್ತೀನೋ ಕಟ್ಟಿಂಗ್ ಮಾಡ್ತೀನೋ ಅಂದರೆ ಮೊಬೈಲಿಂದ ಸ್ವಲ್ಪ ದೂರ ಇರ್ತೀನಿ. ನಾವು ಫ್ರೀ ಆಗಿದ್ದಾಗ, ಆರಾಮಾಗಿದ್ದಾಗ ಮೊಬೈಲ್ ನೋಡೋದು ಇದ್ದೇ ಇರುತ್ತಲ್ವ. ನೋಡ್ತಾ ಇರ್ಬೋದು, ಫಸ್ಟ್ ಬ್ಲೌಸು ನಾನು ಲೈನಿಂಗ್ ಕಟ್ ಮಾಡಿ ಹಾಗೆ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಕಟ್ ಮಾಡ್ತಾ ಇರೋಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಬಂದರು. ಕಸ್ಟಮರು ಅಂತ ಅಂದರೆ ನಾವು ಅವ್ರಿಗೇನು ಹೇಳೋದಕ್ಕೆ ಬರೋದಿಲ್ಲ. ಬಿಡು, 8 ಗಂಟೆ ಆಯ್ತಲ್ಲ, ಕಸ್ಟಮರ್ ಏನು ಬರೋದಿಲ್ಲ ಅಂತ ಹೇಳ್ಕೊಂಡು ನಾನು ಕಟ್ ಮಾಡೋದಕ್ಕೆ ಶುರು ಮಾಡಿದೆ. ಮನೆ ಒಳಗಡೆ ಅಡುಗೆ ಎಲ್ಲ ಮುಗಿಸ್ಬಂದು ಮತ್ತೇನು ಇನ್ನೇನು ಬಟ್ಟೆ ಹೊಲಿಯಲ್ಲ, ನಾನು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಸ್ಟಮರ್ ಬಂದರು, ಹಾಗೆ ನೆಂಟರು ಬಂದರು. ಈ ರೀತಿ ಎಲ್ಲ ಆಗ್ಬಿಟ್ಟು ನಾನು ಎಷ್ಟು ಬ್ಲೌಸ್ ಕಟ್ ಮಾಡಿದೆ ಅಂತ ಹೇಳ್ತೀನಿ. ಯಾರೇ ಬಂದ್ರೂ ನಾನು ಎದುರುಗಡೆ ಹಾಲಲ್ಲೇ ನಮಗೆ ಮಿಷನ್ ಇರೋದ್ರಿಂದ ಮಾತಾಡ್ಕೊತ ಕಟ್ ಮಾಡ್ತೀನಿ. ಆದರೂ ಸಹಿತ ಕೆಲವೊಂದು ಸರಿ ಅದು ಆಗೋದಿಲ್ಲ. ನೆಂಟರು ಬಂದರೆ ಗೊತ್ತಲ್ವ, ಏನಾದರೂ ಮಾಡಿಕೊಡ್ಬೇಕಾಗತ್ತೆ, ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡಬೇಕಾಗತ್ತೆ ಅವರಿಗೆ. ಈ ರೀತಿ ಇರುತ್ತೆ. ಆದರೆ ನನಗೆ ಎದುರುಗಡೆ ಹಾಲಲ್ಲೇ ಟೈಲರಿಂಗ್ ಮಿಷನ್ ಇರೋದ್ರಿಂದ ಒಂದು ಯೂಸ್ ಏನು ಅಂದರೆ, ನನಗೆ ಯಾರೇ ಬಂದ್ರೂ ನನಗೆ ಬೇರೆ ಕಡೆ ಹೋಗಬೇಕು ಅನ್ನೋದಿಲ್ಲ. ಅಲ್ಲೇ ಕೂರಿಸ್ಕೊಂಡು ಮಾತಾಡ್ತಾ ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ. ಅದೊಂದು ನಂಗೆ ವರ್ತು ಮತ್ತು ಟೈಮ್ ತುಂಬಾ ಸೇವ್ ಆಗುತ್ತೆ ಅನ್ಬೋದು. ಹಾಗೆಯೇ ಕಸ್ಟಮರ್ ಬಂದರೂ ಅಷ್ಟೇ, ಇಲ್ಲೇ ಕೂರಿಸ್ಕೊಂಡು ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ. ಈಗ ಅಂತೂ ಬಟ್ಟೆ ಸೇಲ್ ಮಾಡ್ತಾ ಇರೋದ್ರಿಂದ, ಟಾಪ್ಗಳು ಸೇಲ್ ಮಾಡ್ತಾ ಇರೋದ್ರಿಂದ, ಟಾಪ್ಗಳು ತೊಗೊಳಕ್ಕೆ ಬಂದರು ಅಂದರೆ ನಾವು ಟೈಲರಿಂಗ್ ಮಿಷನ್ ಮೇಲೆ ಕೂತ್ಕೊಂಡು ಅವರಿಗೆ ಟಾಪ್ಗಳನ್ನು ಕೊಡೋದಕ್ಕೆ ಬರೋಲ್ಲ. ಯಾಕಂದರೆ ಕೆಲವೊಂದು ಸತಿ ನಾವು ಚೆನ್ನಾಗಿದೆ ಅಂತ ಹೇಳೋದನ್ನು ಸಹಿತ ಕಸ್ಟಮರ್ ತಗೊಳ್ತಾ ಇರ್ತಾರೆ. ನಾವು ಏನೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವರು ಸಹಿತ ನಮ್ಮ ಬಟ್ಟೆ ತಗೊಳ್ಳೋದ್ರ ಬಗ್ಗೆ ಇಂಟ್ರೆಸ್ಟು ಕಡಿಮೆ ಮಾಡ್ತಾರೆ. ಅದರಿಂದ ನಾವು ಅವರು ಬಟ್ಟೆ ತೊಗೋಬೇಕು ಅಂತಂದರೆ ನಮ್ಮ ಮಾತಿನ ಒಂದು ಏನು ಅಂತೀವಿ, ಚತುರತೆ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಬಟ್ಟೆ ಸೇಲ್ ಮಾಡ್ತಾ ಇರಲಿಲ್ಲ ತುಂಬ ವರ್ಷದಿಂದ. ಆಗ ನನಗೆ ಒಬ್ಬರು ಹೇಳಿದರು, ಹೀಗೇ ನೀವೇನಾದರೂ ಸೇಲಿಂಗ್ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಟ್ಟೆಗಳಾಗಿರ್ಬೋದು ಅಥವಾ ಫ್ಯಾನ್ಸಿ ಅಂಗಡಿ ಏನೇ ಆಗಿರ್ಬೋದು, ನಿಮ್ಮ ಮಾತು ತುಂಬಾ ಒಂದು ಅಟ್ರಾಕ್ಟ್ ಆಗೋ ಥರ ಇದೆ, ನೀವು ಬಟ್ಟೆನೆಲ್ಲ ಸೇಲ್ ಮಾಡ್ಬೋದು ಅಥವಾ ಒಂದು ಫ್ಯಾನ್ಸಿ ಅಂಗಡಿ ಇಡ್ಬೋದು ಅಂತ ಹೇಳಿದರು. ನನಗೆ ಅವಾಗ ಅನ್ನಿಸ್ತು, ಇರಲಿ, ನಾನು ನನ್ನ ಮಾತಲ್ಲೂ ಏನೋ ಒಂದು ಜನನ ಸೆಳ್ಕೊಳ್ಳೋ ಅಂಥ ಒಂದು ಅಂಶ ಇದೆ ಅಲ್ವಾ ಅಂಥೇಳಿ ನಾನು ಬಟ್ಟೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಟ್ಟೆ ಸೇಲ್ ಆಗ್ತಿತ್ತು. ನಾನು ಮುಖ್ಯವಾಗಿ ಬಟ್ಟೆನ ತುಂಬ ಚೆನ್ನಾಗಿ ಆರಿಸ್ತಿದ್ದೆ. ಅದರಿಂದನೂ ಸಹಿತ ನನಗೆ ಕಸ್ಟಮರ್ ತುಂಬಾ ಇದ್ದರು. 8 ವರ್ಷ ಸತತವಾಗಿ ನಾನು ಬಟ್ಟೆ ಸೇಲ್ ಮಾಡಿ ಅದರಲ್ಲೂ ಸಹಿತ ಲಾಭ ನಷ್ಟಗಳನ್ನೆಲ್ಲ ನೋಡಿಬಿಟ್ಟು ಮತ್ತೆ ಕರೋನಾ ಅಂತ ಹೇಳಿ ಲಾಕ್ಡೌನ್ ಬಂದಾಗ ನಾನು ಬಿಟ್ಟಿರೋದು. ಮತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಟೈಲರಿಂಗ್ ಜೊತೆಗೆ ಯೂಟ್ಯೂಬು ಜೊತೆಗೆ ಹಾಗೆ ಬಟ್ಟೆ ಟಾಪ್ ಅಷ್ಟೇ ಈಗ ಸೇಲ್ ಮಾಡ್ತಾ ಇರೋದು. ಮುಂದಿನ ಪ್ಲಾನು ಇದೆ, ನೋಡಬೇಕು ಹೇಗಾಗುತ್ತೆ. ಅದಕ್ಕೆಲ್ಲ ನಾವೀಗ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಇನ್ವೆಸ್ಟ್ ಅನ್ನೋದು ತುಂಬಾ ಬೇಕಾಗುತ್ತಲ್ವ. ಹಾಗಾಗಿ ಇನ್ವೆಸ್ಟಿಂಗ್ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಬೇರೆ ಐಡಿಯಾ ಮಾಡಬೇಕು ಅಂತ ಇದ್ದೀನಿ. ಆದರೆ ಹೇಗಂದರೆ ನಾವು ಏನೇ ಕೈ ಹಾಕಿ ಮುಂದಕ್ಕೆ ಹೋಗಬೇಕು ಅಂದರೆ ನಮಗೆ ಲಾಭ ನಷ್ಟಗಳಾದಾಗ ನಮಗೆ ಕೈ ಹಿಡಿದು ಎತ್ತೋದಕ್ಕೆ ಯಾರಾದರೂ ಸಪೋರ್ಟ್ ಇರಬೇಕು. ಆ ರೀತಿ ಇಲ್ಲ ಅಂದಾಗ ನಮಗೆ ಹೊಸದಾಗಿ ಏನದಕ್ಕಾದರೂ ನಾವು ಇನ್ವೆಸ್ಟ್ ಮಾಡಬೇಕು, ಶುರು ಮಾಡಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನನಗೆ ಹಾಗೆ ಫ್ರೆಂಡ್ಸ್, ನನಗೆ ಲಾಭ ಆಗಲಿ ನಷ್ಟ ಆಗಲಿ ಎಲ್ಲದಕ್ಕೂ ನನಗೆ ಕೈ ಹಿಡಿದು ಎತ್ತೋಕ್ಕೆ ಅಂಥವ್ರು ಯಾರೂ ಇಲ್ಲ. ಹಾಗಾಗಿ ನಾನು ಏನೇ ಒಂದು ಕೆಲಸಕ್ಕಾದ್ರೂ 100 ಸಲ ಯೋಚನೆ ಮಾಡಿ ಒಂದು ಕೆಲಸನ ಮಾಡ್ತೀನಿ. ಹಾಗಂತ ನಾವು ಏನು ಮಾಡ್ದೇನೂ ಸುಮ್ಮನೆ ಕುತ್ಕೊಬಾರ್ದು. ಯಾಕಂದರೆ
ನನಗೆ ಯಾರೂ ಇಲ್ಲ, ಯಾರು ಕಷ್ಟ ಬಂದರೆ ನನಗೆ ಹೆಲ್ಪ್ ಮಾಡೋರು ಇಲ್ಲ ಅಂಥೇಳಿ ನಾವು ಸುಮ್ಮನೆ ಕೂತ್ರೆ ಯಾವತ್ತೂ ನಾವೊಂದು ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಏನೇ ಆಗಲಿ ನನ್ನ ಒಂದು ಐಡಿಯಾದ ಮುಖಾಂತರ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಯಾರೆಲ್ಲ ಬಟ್ಟೆ ಸೇಲ್ ಮಾಡೋ ನಾನು ಟಾಪ್ಗಳು ಸೇಲ್ ಮಾಡ್ತಾಯಿದ್ದೀನಿ ನೋಡಿಲ್ಲ ಅಂತಂದರೆ ರೇವತಿ ಕನ್ನಡ ಲಾಗಲ್ಲಿ ನಾನು ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ರೇವತಿ ಕನ್ನಡ ಲಾಗನ್ನು ನೀವು ನೋಡ್ಬೋದು. ಇದೇ ಚಾನಲಲ್ಲಿ ನಿಮಗೆ ಲಿಂಕ್ ಸಹ ಕೊಟ್ಟಿರ್ತೀನಿ, ನೀವು ನೋಡ್ಕೊಬೋದು. ಹಾಗೆ ಫ್ರೆಂಡ್ಸ್, ನಾವು ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮತ್ತೊಂದು ನಾನು ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟಾಗಿ ಟಿಪ್ಸ್ ಕೊಡೋದು ಏನು ಅಂತಂದರೆ, ಇವತ್ತು ಮಾಡೋ ಕೆಲಸನ ಇವತ್ತೇ ಮಾಡಿ, ನಾಳೆ ಅಂತ ಹೇಳಿ ಮುಂದೂಡಬೇಡಿ. ನಾಳೆ ಅಂತ ಹೇಳಿ ಮುಂದೂಡ್ದಾಗ್ಲೇ ನಾವು ಸ್ವಲ್ಪ ಸೋಮಾರಿತನ ನಮಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ನೀವು ಇವತ್ತು ಮಾಡೋ ಕೆಲಸನ ಈಗಲೇ ಮಾಡಿ, ಈಗಲೇ ಮಾಡೋ ಕೆಲಸನ ಹೀಗೆ ಮುಗಿಸ್ಬಿಡಿ ಅಂತ ಒಂದು ಪಾಲಿಸಿನ ಇಟ್ಕೊಳ್ಳಿ. ಯಾವುದೇ ಕೆಲಸ ಆದ್ರೂ ನಿಮಗೆ ನೋಡಿ ಎಷ್ಟು ಬೇಗ ಬೇಗ ಮುಗಿಯುತ್ತೆ ಅಂತ. ಅಕಸ್ಮಾತ್ ನಾನು ಹೇಳೋದು, ಟೈಲರ್ಗಳೇ ಈ ವಿಡಿಯೋ ನೋಡ್ತಾ ಇದ್ದರೆ, ನೀವು ಇವತ್ತು ಒಂದು ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ಇರ್ತೀರ. ಅಕಸ್ಮಾತ್ ಮನೆಗೆ ಯಾರಾದರೂ ನೆಂಟರು ಬಂದರು, ಅಕಸ್ಮಾತ್ ನಾವೇ ಎಲ್ಲಿಗಾದರೂ ಹೋಗಬೇಕಾಯ್ತು, ಇಲ್ಲ ಅಂತಂದರೆ ಇನ್ನೇನೋ ಬೇರೆ ಅರ್ಜೆಂಟ್ ಬಂತು ಅಂಥೇಳಿ ಇವತ್ತಿನ ಕೆಲಸನ ನೀವು ಒಂದು ದಿವಸ ಡಿಲೇ ಮಾಡಿ, ಅದು ಒಂದು ವಾರಕ್ಕೆ ಮುಂದೆ ಹೋಗುತ್ತೆ. ಬೇಕಾದರೆ ನೋಡಿ. ಹಾಗಾಗಿ ನಾ ಹೇಳೋದೇನು ಅಂದರೆ, ನಿಮಗೆ ಈ ಕೆಲಸ ಮಾಡಬೇಕು ಅಂದರೆ ಇವತ್ತೇ ಆ ಕೆಲಸನ ಎಷ್ಟೇ ಕಷ್ಟ ಆದರೂ ಮುಗಿಸೋದಕ್ಕೆ ಟ್ರೈ ಮಾಡಿ. ನಾಳೆಗೆ ಎಷ್ಟು ನಿರಾಳ ಆಗುತ್ತೆ ನೋಡಿ. ಅದೇ ನಾವು ಒಬ್ಬರು ಕಸ್ಟಮರು ಬಟ್ಟೆ ಕೊಟ್ಟರು, ಅವ್ರು ಕೇಳಿಲ್ಲ ಬಿಡು, ಅವ್ರು ಕೇಳಿದಾಗ ಹೊಲ್ಕೊಡೋಣ ಅಂತ ಇಟ್ಕೊಳ್ಳಿ. ನಿಮಗೆ ಏನೋ ಒಂದು ತುಂಬ ಎಮರ್ಜೆನ್ಸಿ ಬಟ್ಟೆನ, ಏನೋ ಇಂಪಾರ್ಟೆಂಟ್ ಕೆಲಸನ ಮಾಡ್ತಿರ್ತೀರ, ಆ ಟೈಮಲ್ಲೇ ಆ ಕಸ್ಟಮರು ಬಟ್ಟೆ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನೀವು ಟೈಮ್ ಇದ್ದಾಗ ಯಾವ ಕಸ್ಟಮರ್ ಬಟ್ಟೆ ಆಗಲಿ ಸ್ಟಿಚ್ ಮಾಡಿ ಇಟ್ಕೊಂಬಿಡಿ. ನೆಕ್ಸ್ಟು ನೀವು ಅವರಿಗೆ ಕಸ್ಟಮರ್ಗೆ ಬಟ್ಟೆ ಕೊಟ್ಟು ದುಡ್ಡು ಕೊಟ್ಟು ಇಸ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ನಮ್ಮ ಮೊದಲನೇ ಶತ್ರು ಅಂತಂದರೆ ಇವತ್ತು ಮಾಡೋ ಕೆಲಸನ ನಾಳೆಗೆ ಮುಂದೂಡೋದು. ಅದನ್ನು ನೀವು ಇವತ್ತೇ ಮಾಡಿ. ಯಾಕಂದರೆ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಂದರೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಈಗ ನನ್ನ ಬಗ್ಗೆನೇ ಹೇಳಬೇಕು ಅಂದರೆ, ನನಗೆ ಬೆಳಗ್ಗೆ ಎದ್ದರೆ ಫಸ್ಟು ಮನೇಲಿ ತಿಂಡಿ, ಅಡುಗೆ ಕೆಲಸ ಮತ್ತು ಮನೆ ನೀಟಾಗಿ ಇಟ್ಕೊಳ್ಳೋದು ಎಲ್ಲದೂ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಟೈಲರಿಂಗ್ ಮಾಡ್ತೀವಂತ ಹೇಳಿ ಮನೆಯಲ್ಲಿ ನಾವು ಕೆಲಸಗಳನ್ನು ಬಾಕಿ ಉಳಿಸ್ಕೊಂಡು ಟೈಲರಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹೆಣ್ಮಕ್ಳಾದ ನಮಗೆ ಮನೆ ಕೆಲಸ, ಮನೆ ಕ್ಲೀನಿಂಗು, ಮಕ್ಕಳು, ಹಸ್ಬೆಂಡು, ಹಾಗೆ ಬರೋರು ಹೋಗೋರು ಅಂತ ಎಷ್ಟು ಜನ ಇರ್ತೀವಿ, ಇವ್ರನ್ನೆಲ್ಲರನ್ನೂ ನಿಭಾಯಿಸಿ ನಾವೊಂದು ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ನಮ್ಮ ಪ್ರಯತ್ನ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯಿಂದ ಹೊರಗೆ ಹೋಗಿ ಟೈಲರಿಂಗ್ ಮಾಡೋರಿಗೆ ಒಂದ್ಸಲಿ ಕೆಲಸ ಮುಗಿಸ್ಕೊಂಡು ಮನೆಯಿಂದ ಹೊರಗೆ ಹೋದರೆ ಸಂಜೆ ಬರೋಷ್ಟೊತ್ತಿಗೆ ಅವರು 6 ಬ್ಲೌಸ್, ಅಂದರೆ ಬೆಳಗ್ಗೆ 10ರಿಂದ ಸಂಜೆ 6ಕ್ಕೆ ಅವರು ಒಂದು 6 ಬ್ಲೌಸ್ ಹೊಲಿಬೋದು. ಯಾಕಂದರೆ ಅವ್ರ ಮಧ್ಯೆ ಎಲ್ಲೂ ಹೇಳೋದಿಲ್ಲ. ಹೋಗಿ ಹೊಲಿಯೋದಕ್ಕೆ ಕೂತರು ಅಂದರೆ ಮತ್ತು ಮಧ್ಯಾಹ್ನ ಊಟ ಮತ್ತು ಸಂಜೆಗೆ ಹೇಳೋದು. ಹಾಗಿದ್ರೆ ನಾವು ಮನೇಲಿ ಟೈಲರಿಂಗ್ ಮಾಡೋರಿಗೆ ಇದೆಲ್ಲ ಸಾಧ್ಯ ಇಲ್ಲ. ಯಾಕಂದರೆ ನಾವು ಮನೆಯಲ್ಲೇ ಆಗಿರೋದ್ರಿಂದ ಬರೋರು ಹೋಗೋರು ಆಗಿರ್ಬೋದು, ಅಥವಾ ನಮಗೆ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ದರೆ, ಮನೆ ಕೆಲಸಗಳಿದ್ದರೆ, ಈ ರೀತಿ ಎಲ್ಲ ಕೆಲಸಗಳ ಮಧ್ಯೆ ನಾವು ಕರೆಕ್ಟಾಗಿ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೂ ನಾವು 4 ಬ್ಲೌಸ್ ಹೊಲಿಯೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಅದು ಯಾರಿಗೆಲ್ಲ ಅನಿಸಿದೆ ಅಂತ ಹೇಳಿ. ಅದೇ ಫ್ರೆಂಡ್ಸ್, ನೀವು ನೋಡ್ದಂಗೆ ನನಗೆ ವೀಡಿಯೋಸ್ ಇರುತ್ತೆ, ಹಾಗೆ ಇನ್ಸ್ಟಾಗೆ ವಿಡಿಯೋ ಹಾಕ್ತೀನಿ, ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ ವಿಡಿಯೋ, ಯೂಟ್ಯೂಬ್ 2 ಚಾನಲಿಗೆ ಹಾಕ್ತೀನಿ. ಹಾಗೆ ಮನೆಯಲ್ಲಿ ಮತ್ತು ಬಟ್ಟೆ ಸೇಲ್ ಮಾಡೋದು, ಈ ರೀತಿ ಎಲ್ಲ ಕೆಲಸಗಳು, ಮತ್ತು ಯಾರಿಗೆಲ್ಲ ಬಟ್ಟೆ ಅರ್ಜೆಂಟ್ ಇರುತ್ತೋ ಅವರಿಗೆಲ್ಲ ಕೊಡೋ ಅಂಥದ್ದು, ಇವೆಲ್ಲ ಕೆಲಸಗಳಿಗೆ ನನಗೆ ಒಂದು ಎನರ್ಜಿ ಹೇಗಂತ ಅಂದರೆ, ಈಗ ಅನಿವಾರ್ಯ ಇದೆ, ನಮಗೆ ದುಡಿಲೇಬೇಕಾದ ಅನಿವಾರ್ಯ ಇದೆ. ಇದರಿಂದನೂ ಸಹಿತ ನನಗೆ 24 ಅವರ್ಸು ಕೆಲಸ ಮಾಡೋಕ್ಕೆ ಇದ್ದರೆ ಸಾಕು ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ. ನೀವೆಲ್ಲ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ. ಅಂದರೆ ಒಬ್ಬೊಬ್ರಿಗೆ ಏನಿರುತ್ತೆ ಅಂತಂದರೆ, ಮನೆಯಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಅವರು ದುಡಿಮೆನೂ ಅವಶ್ಯಕತೆ ಇರಲ್ಲ, ಆದರೂ ಸಹಿತ ಅವ್ರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಟೈಮಿಗೆ ತುಂಬ ಬೆಲೆನ ಕೊಡ್ತಾ ಇರ್ತಾರೆ. ಅಂಥವರಿಗೆ ಹೇಗಂದರೆ ಯಾವುದೇ ಥರ ಕಾಯಿಲೆಗಳಾಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಏನೂ ಇರಲ್ಲ. ಅವ್ರ ಪಡಿಗೆ ಅವ್ರು ಖುಷಿಯಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ, ಅರ್ನಿಂಗ್ ಸಹ ಮಾಡ್ಕೊಳ್ತಾರೆ. ಈ ರೀತಿ ಇರುತ್ತೆ. ಕೆಲವರಿಗೆ ಅನಿವಾರ್ಯ ದುಡಿಲೇಬೇಕಾಗಿರುತ್ತೆ, ಮನೇಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಅವರು ದುಡಿಲೇಬೇಕಾಗಿರುತ್ತೆ. ಅಂಥವರು ಟೈಮಿಂಗ್ಸ್ ಇಲ್ಲದೇ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ನಾ ಹೇಳೋದೇನು ಅಂದರೆ, ನಾವು ಈ ಟೈಮಲ್ಲಿ ನಮಗೆ ದುಡಿಮೆ ಅವಶ್ಯಕತೆ ಇರುತ್ತೆ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ದುಡಿಮೆ ಮಾಡಿ ಕೈಯಲ್ಲಿ ದುಡ್ಡು ಇಟ್ಕೊಂಡ್ರೆ ನೆಕ್ಸ್ಟು ನಾವು ಆರಾಮಾಗಿರ್ಬೋದಲ್ವ. ಹಾಗಾಗಿ
ಫ್ರೆಂಡ್ಸ್, ನೋಡೋದಾದರೆ ನೀವು ಇರೋ ಟೈಮನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ನೀವು ಒಂದೇ ಇದರಲ್ಲಿ ಅಂದರೆ 3-4 ಕೆಲಸನ ಮಾಡಿ. ಇಲ್ಲ ನಮ್ಮ ಮನೆಗೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಅಂದರೆ ನಿಮ್ಮ ಒಂದು ಹವ್ಯಾಸವಾಗಿ ಟೈಲರಿಂಗನ್ನು ನೀವು ಮನೇಲಿ ಮಾಡ್ಕೊಬೋದು. ಇಲ್ಲ ನನಗೆ ಟೈಲರಿಂಗ್ ಆಗಬಾರಲ್ಲಪ್ಪ ಅಂದರೆ ಬಟ್ಟೆ ಸೇಲ್ ಮಾಡ್ಬೋದು, ಎಂಬ್ರಾಯ್ಡ್ರಿ ಮಾಡ್ಬೋದು, ಕುಚ್ಚು ಹಾಕ್ಬೋದು. ಈ ರೀತಿ ನೀವು ಸಿಕ್ಕಾಪಟ್ಟೆ ಇವೆಲ್ಲ ಎವರ್ಗ್ರೀನ್ ಅಂತ ಹೇಳ್ಬೋದು. ಯಾವಾಗಲೂ ಇವು ಇರುತ್ತೆ. ಈ ಕುಚ್ಚು ಹಾಕೋದಾಗಿರ್ಬೋದು, ಸ್ಯಾರಿ ಬಿಸ್ನೆಸ್, ಟಾಪ್ ಬಿಸ್ನೆಸ್, ಹಾಗೆ ಸ್ಟಿಚಿಂಗ್ ಮಾಡೋದು, ಎಂಬ್ರಾಯ್ಡ್ರಿ ಹಾಕೋದು. ನೋಡಿ ಫ್ರೆಂಡ್ಸ್, ಇಷ್ಟು ಬ್ಲೌಸನ್ನು ಕಟ್ ಮಾಡಿದೆ. ನಂಗೆ ಮಧ್ಯ ಕಸ್ಟಮರ್ ಬಂದರು, ಹಾಗೆ ನೆಂಟರು ಬಂದರು. 2, 3, 4, 5, 6 ಬ್ಲೌಸು ಕಟ್ ಮಾಡಿದ್ದೀನಿ. 2 ಬ್ಲೌಸ್ ಇದೆ ಲಾಸ್ಟಲ್ಲಿ. ಮಧ್ಯದಲ್ಲಿ ಪಿಂಕು 1, ಮತ್ತು ಪರ್ಪಲ್ 1, ಮತ್ತು ವೈಟು ಮತ್ತು ಪಿಂಕು 2, ಹಾಗೆ 6 ಬ್ಲೌಸು ಕಟ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೇ ಫ್ರೆಂಡ್ಸ್, ಈ ಟಾಪ್ಗಳನ್ನು ನಾನು ಎಲ್ಲಿಂದ ತಂದಿದ್ದೀನಿ, ಹೇಗೆ ತಂದೆ ಅಂತ ಹೇಳ್ಬಿಟ್ಟು ನನ್ನ ರೇವತಿ ಕನ್ನಡ ವ್ಲಾಗಲ್ಲಿ ಪೂರ್ತಿ ವೀಡಿಯೋಸ್ ಹಾಕಿದ್ದೀನಿ. ಒಂದಕ್ಕಿಂತ ಒಂದು ಟಾಪ್ಗಳು ತುಂಬ ಚೆನ್ನಾಗಿದೆ. ಒಂದ್ಸಲಿ ತಂದಿರೋ ಟಾಪ್ಗಳೆಲ್ಲ ಪೂರ್ತಿಯಾಗಿ ಖಾಲಿಯಾಗಿ ಮತ್ತೆ ನಾನು ಟಾಪ್ಗಳನ್ನು ತಂದಿದ್ದೀನಿ. ನನಗೆ ಹಳೆ ಇದ್ದ ಕಸ್ಟಮರೇ ಹುಡ್ಕೊಂಡು ಬಂದು ಟಾಪ್ಗಳನ್ನೆಲ್ಲ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ ಟಾಪ್ಗಳು. ಎಸ್, ಎಮ್, XL, XXL, XXL ತನಕನೂ ಟಾಪ್ಗಳು ಸಿಕ್ಕಿದ್ದಾವೆ. ಡೈಲಿ ವೇರು, ಹಾಗೆ ಸಿಲ್ಕು, ಪ್ರತಿ ಒಂದು ಟಾಪ್ಗಳು ಸೂಪರಾಗಿ ಇದ್ದಾವೆ. ಇದರ ಎಲ್ಲ ವೀಡಿಯೋಸ್ಗಳು ನಾನು ರೇವತಿ ಕನ್ನಡ ವ್ಲಾಗಲ್ಲಿ ಹಾಕಿದ್ದೀನಿ. ಆ ಚಾನಲಲ್ಲೂ ಸಹಿತ ನೋಡಿಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಟಾಪ್ಗಳು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಯಾರೆಲ್ಲ ಬಟ್ಟೆ ಸೇಲ್ ಮಾಡ್ತಾ ಇದ್ದೀರಾ ಮನೇಲೇ ಇದ್ಬಿಟ್ಟು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಯಾರೂ ಸಹಿತ ಹೆಣ್ಮಕ್ಳು ಮನೇಲೇ ಕೂತು ಟೈಮ್ ವೇಸ್ಟನ್ನು ಮಾಡಬೇಡಿ. ಏನಾದರೂ ಒಂದು ಕೆಲಸ ಮಾಡಿ ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಬರ್ತೀನಿ. ಟಾಪ್ಗಳೆಲ್ಲ ಹೇಗಿದೆ ಕಮೆಂಟ್ ಮಾಡೋದು ಮರಿಬೇಡಿ.